ಎಸ್ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಶುರುವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ವೋಟಿಂಗ್ ನಡೆಯಲಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಈಗಾಗಲೇ ವೋಟಿಂಗ್ ಶುರುವಾಗಿರುವಂಥದ್ದು. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ವೋಟಿಂಗ್ ಇರಲಿದೆ. ಇನ್ನು ಖಾಕಿ ಬಿಗಿ ಬಂದೋಬಸ್ತ್ ಮಧ್ಯೆ ಮತದಾನ ಆರಂಭವಾಗಿದೆ. ನವೆಂಬರ್ 23ರಂದು ಫಲಿತಾಂಶ ಹೊರಬೀಳಲಿದೆ. ಸಾಕಷ್ಟು ಕುತೂಹಲ ಮೂಡಿಸಿದ್ದಂತಹ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ನ ಮತದಾನ ಈಗಷ್ಟೇ ಶುರುವಾಗಿದ್ದು ಸಂಜೆ 6 ಗಂಟೆವರೆಗೂ ವೋಟಿಂಗ್ ಮಾಡುವುದಕ್ಕೆ ಅವಕಾಶ ಇರುವಂಥದ್ದು. ಇನ್ನು ಶಾಂತಿಯುತ ಮತದಾನಕ್ಕೆ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮತದಾನ ಕೂಡ ಶುರುವಾಗಿರುವಂಥದ್ದು. ಇದರ ಜೊತೆಗೆ ಸಂಜೆ 6 ಗಂಟೆವರೆಗೂ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ಶಿಗ್ಗಾವಿಯಲ್ಲಿ ಒಟ್ಟು 241 ಮತಗಟ್ಟೆಗಳನ್ನು ಸ್ಥಾಪಿಸಿದ್ರೆ ಸಂಡೂರಿನಲ್ಲಿ 253 ಮತಗಟ್ಟೆ, ಹಾಗೆ ಚನ್ನಪಟ್ಟಣದಲ್ಲಿ 276 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ 5 ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಿ ಮಹಿಳೆಯರೇ ನಿರ್ವಹಿಸುವ ಸಖಿ ಮತಗಟ್ಟೆಗಳಿದಾಗಿವೆ. ಹಾಗೆ 1 ಯುವ ಮತಗಟ್ಟೆ, 1 ಅಂಗವಿಕಲರು ನಿರ್ವಹಿಸುವ ಮತಗಟ್ಟೆಯನ್ನ ಕೂಡ ಸ್ಥಾಪನೆ ಮಾಡಲಾಗಿರುವಂಥದ್ದು. ಈಗಾಗಲೇ ವೋಟಿಂಗ್ ಕೂಡ ಶುರುವಾಗಿದ್ದು ಸಂಜೆ 6 ಗಂಟೆವರೆಗೂ ಮತ ಮಾಡೋದಕ್ಕೆ ಅಂದರೆ ನಿಮ್ಮ ಮತವನ್ನು ಚಲಾಯಿಸೋದಕ್ಕೆ ಕಾಲಾವಕಾಶ ಇರುವಂಥದ್ದು. ಈಗೇನು ಸದ್ಯ ನೋಡ್ತಾ ಇದ್ದೀರಾ ನೀವು, ಬಳ್ಳಾರಿಯ ಲೈವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಲ್ರೆಡಿ 7 ಗಂಟೆ ಆಗಿದೆ. ಸೊ 7 ಗಂಟೆಯಿಂದ ಮತದಾನ ಆರಂಭ ಕೂಡ ಆಗಿರುವಂಥದ್ದು. ಈಗ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಬಳ್ಳಾರಿ ಅಂದರೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಈಗ ಶುರುವಾಗಿದ್ದು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಸಂಜೆ 6 ಗಂಟೆವರೆಗೂ ಮತದಾನಕ್ಕೆ ಅವಕಾಶ ಇರುವಂಥದ್ದು. ಇಷ್ಟು ದಿನಗಳ ಕ್ಷೇತ್ರಗಳಲ್ಲಿ ನಡೆಸಿದ್ದಂತಹ ಜಿದ್ದಾಜಿದ್ದಿ ಕ್ಯಾಂಪೇನ್, ಮತ ಪ್ರಚಾರ, ಮನೆ ಮನೆ ಪ್ರಚಾರ, ಸಮಾವೇಶಗಳು, ಸಭೆಗೆ ಎಲ್ಲಕ್ಕೂ ಕೂಡ ರಿಸಲ್ಟ್ ಸಿಗುವಂತಹ ದಿನ ಇದು. ಮತದಾರರು ರಾಜ್ಯದ 3 ಕ್ಷೇತ್ರಗಳಲ್ಲಿ ಯಾರ ಕೈ ಹಿಡಿಯಲಿದ್ದಾರೆ ಅನ್ನೋದಕ್ಕೆ ಇವತ್ತು ತಿಳಿಯಲಿದೆ. ಇನ್ನು 3 ಕ್ಷೇತ್ರಗಳಲ್ಲಿ ಒಟ್ಟು 770 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಟೋಟಲ್ ಆಗಿ 45 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಇನ್ನು 45 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಸಂಡೂರು ಕ್ಷೇತ್ರದಲ್ಲಿ 6 ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಶಿಗ್ಗಾವಿಯಲ್ಲಿ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲೇ ಅತಿ ಹೆಚ್ಚು ಅಂದರೆ ಇಲ್ಲಿ 31 ಅಭ್ಯರ್ಥಿಗಳು ಕಣದಲ್ಲಿರೋದು. ಸೊ ಹೀಗಾಗಿ ಎಲ್ಲರ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಇವತ್ತು ಮತದಾನ ನಡೆದು ನವೆಂಬರ್ 23 ಅಂದರೆ ಇದೇ ತಿಂಗಳ 23ಕ್ಕೆ ರಿಸಲ್ಟ್ ಹೊರಬೀಳಲಿದೆ. ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು. ಈಗಾಗಲೇ ಬೆಳಗ್ಗೆನೇ 7 ಗಂಟೆಯಿಂದ ಮತದಾನ ಕೂಡ ಶುರುವಾಗಿದೆ. ಇನ್ನು ಆಡಳಿತ ವಿಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಉಪಕದನ ನಡೀತಾ ಇದ್ದು 3 ಕ್ಷೇತ್ರಗಳಲ್ಲಿ ಎನ್ಡಿಎ ಕಾಂಗ್ರೆಸ್ ಮಧ್ಯೆ ಭಾರೀ ಪೈಪೋಟಿ ಇದೆ. ಒಂದು ಕಡೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ, ಇತ್ತ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ್, ಇನ್ನು ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ವರ್ಸಸ್ ಬಂಗಾರು ಹನುಮಂತು. ಯಾರ ಕೈ ಹಿಡಿಯಲಿದ್ದಾರೆ ಮತದಾರರು, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆದ್ದು ಬೀಗ್ತಾರೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಇದೆ. ಇದರ ಜೊತೆಗೆ 3 ಕ್ಷೇತ್ರಗಳಲ್ಲೂ ಕೂಡ ಎನ್ಡಿಎ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ನೇರ ಪೈಪೋಟಿ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ಬೈ ಎಲೆಕ್ಷನ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು 31 ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಮತದಾನ ನಡೀತಾ ಇದ್ದು
10 ರಾಜ್ಯಗಳ 31 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಶುರುವಾಗಿದೆ. ವಯನಾಡು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಇಂದೇ ವೋಟಿಂಗ್. ವಿವಿಧ ರಾಜ್ಯಗಳಲ್ಲೂ ಕೂಡ ಇವತ್ತು ವಿಧಾನಸಭಾ ಚುನಾವಣೆಯ ಮತದಾನ ನಡೀತಾ ಇದ್ದು, ಒಟ್ಟು 10 ರಾಜ್ಯಗಳ 31 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇರುವಂಥದ್ದು. ಹಾಗೆ ರಾಹುಲ್ ಗಾಂಧಿ ತೆರವಾದಂತಹ ವಯನಾಡು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಇವತ್ತೇ ವೋಟಿಂಗ್ ನಡೀತಾ ಇರೋದು. ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಸೊ ಹೀಗಾಗಿ ಇವತ್ತು ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಅಷ್ಟೇ ಅಲ್ಲ, ಇದರ ಹೊರತಾಗಿ 10 ರಾಜ್ಯಗಳ 31 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಮತದಾನ ನಡೀತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ರಾಜ್ಯದಲ್ಲಿ ಮಿನಿ ಸಮರ ಶುರುವಾಗಿದ್ದು, ಬೆಳಗ್ಗೆ 7 ಗಂಟೆಯಿಂದ ಮತದಾನ ಶುರುವಾಗಿದೆ. 3 ಕ್ಷೇತ್ರಗಳಲ್ಲಿ 3 ಪಕ್ಷಗಳು ಅಬ್ಬರದ ಮತ ಪ್ರಚಾರವನ್ನ ಇಷ್ಟು ದಿನ ಮಾಡಿದ್ರು. ಹೀಗಾಗಿ ಇಂದು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರ ಬರೆಯಲಿದ್ದಾನೆ. ಇನ್ನು ಬೈ ಎಲೆಕ್ಷನ್ ನಡೀತಾ ಇರೋ ಕ್ಷೇತ್ರಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು. ಹಾಗೆ ಮದ್ಯ ಮಾರಾಟಕ್ಕೂ ಕೂಡ ಇವತ್ತು ಬ್ರೇಕ್ ಹಾಕಲಾಗಿರುವಂಥದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಚೇತನ್ ಮಾವೂರು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಗುಡ್ ಮಾರ್ನಿಂಗ್. ಸಾಕಷ್ಟು ಕುತೂಹಲ ಮೂಡಿಸಿದಂತಹ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಶುರುವಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಮತದಾನ ಸ್ಟಾರ್ಟ್ ಆಗಿದೆ, ಬಿಗಿ ಬಂದೋಬಸ್ತ್ ಯಾವ ರೀತಿ ಇದೆ, ಓವರ್ ಆಲ್ ಮಾಹಿತಿ. ಗುಡ್ ಮಾರ್ನಿಂಗ್ ಮಧು. ನಾವು ಈ ಒಂದು 10 ರಾಜ್ಯಗಳಲ್ಲಿ ನಡೆಯುತ್ತಿರುವಂಥ ಚುನಾವಣೆ ಬಗ್ಗೆ ವಿಶ್ಲೇಷಿಸ್ತಾ ಹೋದರೆ ಸುಮಾರು ದೇಶದಲ್ಲಿ 10 ರಾಜ್ಯಗಳಲ್ಲಿ ಇಂದು ಎಲೆಕ್ಷನ್ ನಡೀತಾ ಇದೆ. ಹಾಗೆ ನಮ್ಮ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಆರಂಭವಾಗಿದೆ. ಈಗಾಗಲೇ ಮತದಾರರು ಕೂಡ ಮತಗಟ್ಟೆ ಹತ್ತ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ತಮ್ಮ ಹಕ್ಕನ್ನು ಚಲಾಯಿಸಿ ಯಾವ ಅಭ್ಯರ್ಥಿಗೆ ಮಣೆ ಹಾಕ್ತಾ ಇದ್ದಾರೆ ಅನ್ನೋದು ಗುಪ್ತವಾಗಿ ಇರುತ್ತೆ. ಈ ಗುಪ್ತ ಏನು ಮತದಾನ ನಡೆಯುತ್ತೆ 23ರಂದು ನವೆಂಬರ್ 23ರಂದು ಫಲಿತಾಂಶ ಹೊರಬೀಳುತ್ತೆ. ನಾವು ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಇಲ್ಲಿ ಹೈ ವೋಲ್ಟೇಜ್ ಕದನ ಅಂತಲೇ ಹೇಳಲಾಗ್ತಿರುವ ಚನ್ನಪಟ್ಟಣದಲ್ಲಿ CPY ಮತ್ತು ನಿಖಿಲ್ ನಡುವೆ ಭಾರೀ ಹಣಾಹಣಿ ಏರ್ಪಟ್ಟಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಅಲ್ಲಿ ಎಷ್ಟು ಮತಗಟ್ಟೆಗಳು ಇದ್ದಾವೆ, ಹಾಗೆ ಅಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಚನ್ನಪಟ್ಟಣದಲ್ಲಿ 276 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಅಲ್ಲಿ ಟೋಟಲ್ ಒಟ್ಟು ಅಭ್ಯರ್ಥಿಗಳು 31 ಅಭ್ಯರ್ಥಿಗಳು. ಹಾಗೆ ಇಲ್ಲಿ ನೇರ ಹಣಾಹಣಿ ಇರೋದು ನಿಖಿಲ್ ಕುಮಾರಸ್ವಾಮಿ ಮತ್ತು CPY 9ನೇ ಬಾರಿ ತಮ್ಮ ಸ್ಪರ್ಧೆಗೆ ಇಳಿದಿರುವಂಥ CP ಯೋಗೇಶ್ವರ್ ನಡುವೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅಂದರೆ 2 ಬಾರಿ ಇಬ್ಬರು ಅಭ್ಯರ್ಥಿಗಳು 2 ಬಾರಿ ಸೋಲನ್ನು ಅನುಭವಿಸಿ ಮತ್ತೊಮ್ಮೆ ತಮ್ಮ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ. ಹಾಗೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು CPY ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಇಲ್ಲಿ ಅಭ್ಯರ್ಥಿಗಳು 31 ಅಭ್ಯರ್ಥಿಗಳಿದ್ದರೆ ಒಟ್ಟು ಮತದಾರರು 2,36,836 ಜನ ಇದ್ದಾರೆ. ಇದರಲ್ಲಿ ಪುರುಷ ಮತದಾರರು 1,12,271 ಜನ ಆದರೆ ಮಹಿಳೆಯರು 1,20,557 ಜನ ಇದ್ದಾರೆ. ನಾವು ಇಲ್ಲಿ ನಾವು ನೋಡ್ತಾ ಹೋಗೋದಾದರೆ CPY 9ನೇ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ.
ಹಾಗಾಗಿ ಇಲ್ಲಿ ಇಂದು ಏನು ಮತದಾನ ನಡೆಯುತ್ತೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನಕ್ಕೆ ಅವಕಾಶ ಇರುತ್ತೆ. ಅಭ್ಯರ್ಥಿಗಳ ಪರ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ. ಹಾಗೆ ಇನ್ನು ಸಿಗ್ಗಾವಿಯತ್ತ ಬರೋದಾದರೆ ಇಲ್ಲಿ ಭರತ್ ಬೊಮ್ಮಾಯಿ ಮತ್ತು ಯಾಸಿರ್ ಪಠಾಣ್ ಅವರ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಇಲ್ಲಿ ಒಟ್ಟು ಮತದಾರರು 2,36,790 ಜನ ಇದ್ದರೆ ಪುರುಷ ಮತದಾರರು 1,21,067 ಜನ ಇದ್ದಾರೆ. ಮಹಿಳೆಯರು 1,15,717 ಜನ ಇದ್ದಾರೆ. ಇಲ್ಲಿ ಭರತ್ ಅಂದರೆ ಮಾಜಿ CM ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಮೊದಲನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಆದರೆ ಇಲ್ಲಿ ಯಾಸಿರ್ ಪಠಾಣ್ ಕೂಡ ಏನು ಸಾಮಾನ್ಯರಲ್ಲ, ಅವರು 2ನೇ ಬಾರಿ ಈ ಎಲೆಕ್ಷನ್ನ ಕಣಕ್ಕಿಳಿದಿದ್ದಾರೆ. ಇನ್ನು ಸಂಡೂರಿನಲ್ಲಿ ನೋಡ್ತಾ ಹೋಗೋದಾದರೆ ಸಂಸದ ತುಕಾರಾಂ ಅವರ ಪತ್ನಿ ಆದಂಥ ಅನ್ನಪೂರ್ಣ ಮತ್ತು BJPಯ ಅಭ್ಯರ್ಥಿ ಆಗಿರುವಂಥ ಬಂಗಾರು ಹನುಮಂತ ಅವರ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಇಲ್ಲಿ ಒಟ್ಟು ಮತದಾರರು 2,36,047 ಜನ ಇದ್ದರೆ ಪುರುಷ ಮತದಾರರು 1,17,739 ಜನ ಇದ್ದಾರೆ. ಇಲ್ಲಿ ಮಹಿಳೆಯರು ಕೂಡ 1,18,279 ಜನ ಮಹಿಳೆಯರು ವೋಟ್ ಮಾಡ್ತಾರೆ. ಈಗಾಗಲೇ 7 ಗಂಟೆಯಿಂದ ಆರಂಭವಾಗಿರುವಂಥ ಮತದಾನ ಇನ್ನು ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಅಲ್ಲಿವರೆಗೂ ಎಷ್ಟೆಲ್ಲ ಮತದಾನ ಆಗುತ್ತೆ, ಹೇಗೆ ಮತದಾನ ಆಗುತ್ತೆ ಅನ್ನೋದ್ರ ಮೇಲೆ ಮುಂದೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಅದೇ ರೀತಿ ನಾವು ಇನ್ನು ಬೇರೆ ರಾಜ್ಯಗಳನ್ನ ನೋಡ್ತಾ ಹೋಗೋದಾದರೆ ನಮ್ಮ ಒಟ್ಟಾರೆಯಾಗಿ ಕರ್ನಾಟಕ ಸೇರಿ 10 ರಾಜ್ಯಗಳಲ್ಲಿ ನಡೆಯುತ್ತಿರುವಂಥ ಈ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ವಯನಾಡು ಮತ್ತು ಲೋಕಸಭಾ ಕ್ಷೇತ್ರ ಒಂದಿದೆ. ಇದರಲ್ಲಿ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. BJPಯ ನವ್ಯ ಹರಿದಾಸ್ ಅವರ ವಿರುದ್ಧ ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಿಯಾಂಕಾ ಗಾಂಧಿಯವರು ಅಂದರೆ ಕಾಂಗ್ರೆಸ್ನ ಭದ್ರ ಕೋಟೆ ಆಗಿರುವಂಥ ವಯನಾಡ್ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲೆಕ್ಷನ್ನ ಕಣದಲ್ಲಿ. ಈ ಹಿಂದೆ ವಯನಾಡ್ನ MP ಆಗಿದ್ದಂಥ ರಾಹುಲ್ ಗಾಂಧಿಯವರು ತಮ್ಮ ಕ್ಷೇತ್ರವನ್ನು ತಮ್ಮ ತಂಗಿಗೆ ಬಿಟ್ಟು ಕೊಟ್ಟಿದ್ದಾರೆ ಮಧು. ಅದಲ್ಲದೆ ರಾಜಸ್ಥಾನದಲ್ಲಿ 7, ಪಶ್ಚಿಮ ಬಂಗಾಳದಲ್ಲಿ 6 ಸ್ಥಾನ, ಅಸ್ಸಾಂನಲ್ಲಿ 5 ಸ್ಥಾನ, ಬಿಹಾರ್ನಲ್ಲಿ 4, ಕರ್ನಾಟಕದಲ್ಲಿ 3, ಮಧ್ಯಪ್ರದೇಶ 2, ಛತ್ತೀಸ್ಗಢ 1, ಗುಜರಾತ್ನಲ್ಲಿ 1, ಕೇರಳ 1, ಮೇಘಾಲಯದ 1 ವಿಧಾನಸಭಾ ಕ್ಷೇತ್ರಕ್ಕೆ ಇಂದು ಭರ್ಜರಿಯಾಗಿ ಮತದಾನ ಆರಂಭವಾಗಿದೆ, ನಡೀತಾ ಇದೆ ಮಧು. ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.